ದಿನಾಲೂ ಒಂದೇ ಥರದ ತಿಂಡಿ ತಿಂದು ಬೇಜಾರಾದಾಗ ಏನಾದರೂ ಡಿಫ್ರೆಂಟಾಗಿ ಮಾಡ್ಕೋಬೇಕನಿಸಿದಾಗ ನೀವು ಈ ರೆಸಿಪಿನ ಟ್ರೈ ಮಾಡ್ಕೋಬೋದು. ಇದು ತುಂಬಾ ಹೆಲ್ದಿಯಾಗಿರೋ ರೆಸಿಪಿ, ಹಾಗೆಯೇ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ. ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ ಆಗುವಷ್ಟು ರವೆನ ಹಾಕಿದ್ದೀನಿ. ಮತ್ತು ರವೆ ಎಷ್ಟು ತೊಗೊಂಡಿದ್ದೀವಲ್ಲ ಅಷ್ಟೇ ಪ್ರಮಾಣದಲ್ಲಿ ಮೊಸರನ್ನು ಹಾಕಿದ್ದೀನಿ. ಇಲ್ಲಿ ನೀವು ಚಿರೋಟ ರವೆನೂ ತೊಗೋಬೋದು, ಇಲ್ಲಾಂದರೆ ಬಾಂಬೆ ರವೆನೂ ತೊಗೋಬೋದು. ಈಗ ರವೆ ಮತ್ತು ಮೊಸರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಮೇಲೆ ಇದನ್ನು ಒಂದು 5 ನಿಮಿಷ ನೆನೆಯೋದಕ್ಕೆ ಇಟ್ಬಿಡೋಣ. ಇಲ್ಲಿ ಹೆಸರುಬೇಳೆನ ನಾನು 1 ಗಂಟೆ ನೆನೆಯೋದಕ್ಕೆ ಇಟ್ಟಿದ್ದೆ. ನೋಡಿ, ಹೆಸರುಬೇಳೆನೂ ಚೆನ್ನಾಗಿ ನೆನೆದಿದೆ. ಈಗ ಇದನ್ನು ನೀರು ಬಸಿದ್ಬಿಟ್ಟು ಮಿಕ್ಸರಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ನೀರು ಬಸಿದು ಹಾಕಬೇಕು. ಜಾಸ್ತಿ ನೀರಾದರೆ ಹಿಟ್ಟು ತೆಳುವಾಗಿಬಿಡುತ್ತೆ. ಹಾಗಾಗಿ ನೀರು ಚೆನ್ನಾಗಿ ಬೆಸೆದ್ಬಿಟ್ಟು ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ಸಾನಿಗೆಯಲ್ಲಿ ಸೋಸಿನೂ ತೊಗೋಬೋದು. ಹೀಗೆ ಎಲ್ಲ ಬೇಳೆನ ನಾನು ಚೆನ್ನಾಗಿ ನೀರು ಬಸಿದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ಈಗ ಇದಕ್ಕೆ 3 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇಲ್ಲಿ ಮೆಣಸಿನ್ಕಾಯಿ ತುಂಬ ಖಾರ ಇರೋದ್ರಿಂದ ನಾನಿಲ್ಲಿ 3 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಈಗ ಇದನ್ನು ನಾವು ರುಬ್ಕೋಬೇಕು. ನೋಡಿ, ಈ ಥರ ರುಬ್ಬಿಯಾಗಿದೆ. ಇದನ್ನು ತುಂಬಾ ನುಣ್ಣಗೆ ರುಬ್ಬೇಕಂತೇನಿಲ್ಲ. ಸ್ವಲ್ಪ ಚಿರೋಟಿ ರವೆ ಥರ ತರಿತರಿಯಾಗಿದ್ರೂ ನಡೆಯುತ್ತೆ. ಈಗ ರುಬ್ಬಿರೋ ಹಿಟ್ಟನ್ನು ನಾನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನಾವು ಆವಾಗಲೇ ನೆನೆಯೋದಕ್ಕೆ ಇಟ್ಟಿದ್ದೀವಲ್ಲ ಮೊಸರು ಮತ್ತು ರವೆನ ಇದರಲ್ಲಿ ಹಾಕೋಬೇಕು. ಮತ್ತು ಒಂದು ವಿಸ್ಕರ್ ಸಹಾಯದಿಂದ ಈ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ರವೆನ ಆ್ಯಡ್ ಮಾಡಬೇಕಾದ್ರೆ ಕ್ಯಾಮ್ರಾ ಆಫ್ ಆಗಿತ್ತು, ಹಾಗಾಗಿ ಆ ಕ್ಲಿಪ್ ಇಲ್ಲಿ ಬಂದಿಲ್ಲ. ಹೀಗೆ 2 ನಿಮಿಷ ಇದನ್ನು ಮಿಕ್ಸ್ ಮಾಡಿದ ನಂತರ ಇದನ್ನು ಮುಚ್ಚಿಬಿಟ್ಟು ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಇಲ್ಲಿ ನಾನು ಒಂದು ಕ್ಯಾರೆಟ್ನ ಮೇಲಿನ ಸಿಪ್ಪೆನ ತೆಗೆದುಬಿಟ್ಟು ಒಂದು ತುರಿಯೋ ಮನೆಯಿಂದ ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಬೇಕಾದರೆ ನಿಮಗೆ ಇಷ್ಟವಾದ ಬೇರೆ ತರಕಾರಿನೂ ಹಾಕೋಬೋದು. ಈಗ ರುಬ್ಬಿಟ್ಕೊಂಡಿರೋ ಹಿಟ್ಟಿಗೆ ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ತುಂಬಾ ತೆಳುವಾಗಿರಬಾರ್ದು. ಕನ್ಸಿಸ್ಟೆನ್ಸಿ ಇದೇ ಥರ ಇರಬೇಕು. ಈ ಕಡೆ ಗ್ಯಾಸ್ ಸ್ಟವ್ ಮೇಲೆ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ನೀರು ಕುದೀತಾ ಇದೆ. ಈಗ ಇಲ್ಲಿ ನಾನೊಂದು ಪ್ಲೇಟ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಸವರ್ಕೋತಾ ಇದ್ದೀನಿ. ಹೀಗೆ ಮೊದಲಿಗೆ ನಾವು ಒಂದು ಪ್ಲೇಟಿಗೆ ಎಣ್ಣೆನ ಸವರಿ ಇಟ್ಕೋಬೇಕು. ಹಾಗೆಯೇ ನೀರು ಕುದಿಯೋದಕ್ಕೆ ಇಡಬೇಕು. ಆ ನಂತರ ಇಲ್ಲಿ ನಾನು ಹಿಟ್ಟಿಗೆ 1/2 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ಅಡುಗೆ ಸೋಡಾ ಬದಲಿಗೆ 1 ಸ್ಯಾಚೆಟ್ ಆಗುವಷ್ಟು ಇನ್ನೂ ಹಾಕ್ಕೋಬೋದು. ಹೀಗೆ ಅಡುಗೆ ಸೋಡಾ ಹಾಕಿದ ನಂತರ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವು ಎಣ್ಣೆ ಸವರಿ ಇಟ್ಟಿದ್ದೀವಲ್ಲ ಆ ಪ್ಲೇಟಿಗೆ ಎಲ್ಲ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಹೀಗೆ ಪ್ಲೇಟಲ್ಲಿ ಹಾಕಿರೋ ಹಿಟ್ಟನ್ನು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಎಲ್ಲ ಕಡೆ ಈವನ್ ಆಗಿ ಹಿಟ್ಟು ಸ್ಪ್ರೆಡ್ ಆಗಿರಬೇಕು. ನೋಡಿ, ಈ ಥರ ಎಲ್ಲ ಕಡೆ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಟ್ಯಾಪ್ ಮಾಡಬೇಕು. ಈಗ ಇದರ ಮೇಲೆ ನಾನು ಅಚ್ಕಾರದ ಪುಡಿನ ಉದುರಿಸ್ತಾ ಇದ್ದೀನಿ. ಹೀಗೆ ಅಚ್ಕಾರದ ಪುಡಿನ ಹಾಕೋದ್ರಿಂದ ಟೇಸ್ಟ್ನು ಚೆನ್ನಾಗಿ ಬರುತ್ತೆ ಮತ್ತು ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ನೀವು ಅಚ್ಕಾರದ ಪುಡಿ ಬದಲಾಗಿ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಅದನ್ನು ಹಾಕೋಬೋದು. ಮತ್ತು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ತಾ ಇದ್ದೀನಿ. ಈ ಕಡೆ ನೀರನ್ನು ಕುದೀತಾ ಇದೆ. ಅದರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಈ ಥರ ಪ್ಲೇಟ್ನ ಇಡಬೇಕು. ಈಗ ಇದರ ಮೇಲೆ ಮುಚ್ಚಿಬಿಟ್ಟು ಒಂದು 5ರಿಂದ 7 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಈಗ ಒಂದು 7 ನಿಮಿಷ ಆಗಿದೆ ನೋಡಿ. ಪ್ಲೇಟ್ನ ತೆಗಿತಾ ಇದ್ದೀನಿ. ಇದನ್ನು ಒಂದು ಟೂತ್ಪಿಕ್ ಸಹಾಯದಿಂದ ಹೀಗೆ ಚುಚ್ಚಿ ನೋಡಬೇಕು. ಅದಕ್ಕೆ ಹಿಟ್ಟು ಅಂಟಲಿಲ್ಲ ಅಂದರೆ ಇದು ಬೆಂದಿದೆ ಅಂತ ಅರ್ಥ. ಒಂದು ವೇಳೆ ಹಿಟ್ಟು ಸ್ವಲ್ಪ ಅಂಟ್ತಾ ಇದ್ದರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳಿ. ಇದನ್ನು ಕೆಳಗಿಳಿಸ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಇಟ್ಬಿಡೋಣ. ಹೀಗೆ ಪೂರ್ತಿಯಾಗಿ ತಣ್ಣಗಾದ ನಂತರ ನೋಡಿ, ಒಂದು ಚಾಕುವಿನ ಸಹಾಯದಿಂದ ಈ ಥರ ಸುತ್ತೆಲ್ಲ ಬಿಡಿಸ್ಕೊಳ್ಳಿ. ಇದರಿಂದ ಈಸಿಯಾಗಿ ನಾವು ಇದನ್ನು ಪ್ಲೇಟಿಂದ ಆಚೆ ತಕ್ಕೋಬೋದು.
ಈಗ ಇದನ್ನು ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಪಿಜ್ಜಾ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನಮ್ಮ ಬೆಳಗಿನ ತಿಂಡಿಗೆ ತುಂಬಾ ಹೆಲ್ದಿಯಾಗಿರೋ ಹಾಗೆ ರುಚಿಯಾಗಿರೋ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಸಾಫ್ಟಾಗಿ ಬಂದಿದೆ. ಇದನ್ನು ನೀವು ಸಾಸ್ ಜೊತೆಗೂ ತಿನ್ಬೋದು, ಇಲ್ಲಾಂದರೆ ಪುದೀನ ಚಟ್ನಿ ಜೊತೆಗೂ ತಿನ್ಬೋದು. ಇಷ್ಟೊಂದು ಹೆಲ್ದಿಯಾಗಿರೋ ಹಾಗೆ ರುಚಿಯಾಗಿರೋ ರೆಸಿಪಿನ ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಮತ್ತೆ ಬೇರೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.